am Mallikarjun Dikagal. I will explain about today Indian Accounting Standards previous year question paper 2023. Okay, NEP syllabus, USK University Ballari. Okay, na today I am in very important concept of the previous year question paper. I will solve. Okay, na come to the point. Okay, na today main question number 2A. Okay, na main this is easy concept. I will just will explain. Okay, na. Okay, na everyone please subscribe for my channel. Help of the 1 2 3 5 any of the amount is please phone pay or Google Pay. After the complete the video I will scanner code. Okay, na come to the point. Okay, na this is 7 marks question. Okay, na 7 marks question. I will explain the question. Okay, na cost generally incurred by a newly established entity included. Okay, na first one, pre-operating cost of a business facilities, reciprocate formula, modis and designs, prototype, training. 3, training customers, loyalty and market share. Fourth one, an in-house generated accounting software. Fifth one, this design of a pilot plan. Sixth one, licensing, royalty and stand still agreements. Seventh one, operating and broadcast rights. Next one, 8, goodwill purchased in a business combination. Ninth one, a company had developed patent drug approved for medical use. Next, 10th one, a license to manufacture a steroid by means of a government grant. 11th one, cost of course taken lay management in quality engineering management. Okay, na 12th one, a television advertisement that will stimulate the sales in the technology industry. Which of the above mentioned costs are eligible for capitalization according to Ind AS 38 and which of the should ಅಂತ ಕೊಟ್ಟೇನೆ. ಯಾವುದು ಕ್ಯಾಪಿಟಲೈಸೇಷನ್ಗೆ ಸಂಬಂಧಪಟ್ಟದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟು ಆಮೇಲೆ ಎಕ್ಸ್ಪೆನ್ಸಸ್ ರೆವೆನ್ಯೂಗೆ ಸಂಬಂಧಪಟ್ಟದ್ದು ಇವು ಎಲಿಜಿಬಲ್ ಆಗಿದ್ದೇವೆ ಅಂತಂದು ಎಕ್ಸ್ಪೆನ್ಸ್ಡ್ ರೆವೆನ್ಯೂ ವಿಚ್ ವೆನ್ ದೇ ಆರ್ ಇನ್ಕರ್ಡ್ ಅಂತ ಕೊಟ್ಟು ಯಾವಾಗ ಎಕ್ಸ್ಪೆನ್ಸ್ ರೆವೆನ್ಯೂ ಇನ್ಕರ್ಡ್ ಆಗುತ್ತೆ ಅಂತಂದು ಕೊಟ್ಟಿದ್ದಾನೆ. ಟೋಟಲ್ 12 ಒಳಗೆ ನಮಗೆ ಕ್ಯಾಪಿಟಲೈಸೇಷನ್ ಅಂಡ್ ಎಕ್ಸ್ಪೆನ್ಸ್ ರೆವೆನ್ಯೂಗೆ ಯಾವ ಇನ್ಕರ್ಡ್ ಆಗುತ್ತೆ ಅಂತಂದು ಕೊಟ್ಟಿದ್ದಾನೆ. ನಾವೇನು ಮಾಡಬೇಕು ಅಂತ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಅವ್ರನ್ನ ಯಾವ ಸಂಬಂಧಪಡುತ್ತೆ ಅನ್ನೋದ್ರ ಬಗ್ಗೆ ಇನ್ಕರ್ಡ್ ಇದಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಓಕೆನಾ, ಫಸ್ಟ್ ಆನ್ಸರ್ನ ತಗೊಳ್ಳಿ. ಫಸ್ಟ್ ನಾವು ಎರಡನ್ನ ಭಾಗವಾಗಿ ಮಾಡ್ಕೋಬೇಕು. ಓಕೆನಾ, ಹಂಗಾದ್ರೂ ಮಾಡ್ಬೋದು, ಬೇರೆ ಥರ ಆದರೂ ಮಾಡ್ಬೋದು. ಓಕೆನಾ, ಫಸ್ಟು ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಫಸ್ಟ್ ನಾವು ಈಸಿ ಇದೆ. ಓಕೆನಾ, eligible for capitalization as intangible assets. ಓಕೆನಾ, ಫಸ್ಟ್ ಕ್ವಶನ್ ನೋಡ್ರಿ. ಪ್ರೀ ಆಪ್ರೇಟಿಂಗ್ ಕಾಸ್ಟ್ ಆಫ್ ಎ ಬಿಸ್ನೆಸ್ ಫೆಸಿಲಿಟೀಸ್ ಅಂತಿದೆಯಲ್ಲ, ಇದು ಎದಕ್ಕೆ ಬರುತ್ತೆ ಅಂತಂದ್ರಿಗಿನ ನಮಗೆ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಬರುತ್ತೆ. ಓಕೆನಾ, ಪ್ರೀ ಕ್ಯಾಪ್
ಫಾರ್ಮುಲಾ models and designing designs prototype ಓಕೆನಾ. ದಿಸ್ ಈಸ್ ಓಕೆನಾ ಫಸ್ಟ್ ಒನ್. ನೆಕ್ಸ್ಟು ಏನಿದೆಲ್ಲ ಇದು ಪ್ರೀ ಆಪ್ರೇಟಿಂಗ್ ಕಾಸ್ಟ್ ಆಫ್ ಎ ಬಿಸ್ನೆಸ್ ಫೆಸಿಲಿಟೀಸ್ ಇದೆಲ್ಲ ಅದು ಎದ್ರಾಗ ಬರುತ್ತಂದ್ರೆ ಎಕ್ಸ್ಪೆನ್ಸಸ್ ರೆಕಗ್ನೈಸ್ಡ್ ಆ್ಯಸ್ ಆ್ಯನ್ ಎಕ್ಸ್ಪೆನ್ಸಸ್ ವೆನ್ ಇನ್ಕರ್ಡ್ ಅಂತ ಇದೆಲ್ಲ ಅದರೊಳಗೆ ಬರುತ್ತೆ ಓಕೆನಾ. ಈಗ ತಗೊಳ್ರಿ ಇಲ್ಲಿ ನೆಕ್ಸ್ಟು ಎಕ್ಸ್ಪೆನ್ಸಸ್ recognized as an expenses when incurred ಓಕೆನಾ. ಓಕೆನಾ ಫಸ್ಟ್ ಪ್ರೀ ಆಪರೇಟಿಂಗ್ ಕಾಸ್ಟ್ ಆಫ್ ಎ ಬಿಸ್ನೆಸ್ facilities ಓಕೆನಾ. ನೆಕ್ಸ್ಟು ರೀಕ್ಯಾಪ್ ಕ್ರಿಕೆಟ್ ಫಾರ್ಮುಲಾ ಮಾಡಲ್ಸ್ ಓಕೆನಾ. ಮಾಡಲ್ಸ್ ಡಿಸೈನ್ ಪ್ರೊಟೋಟೈಪ್ ಅನ್ನೋದು ಇದು ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಬರುತ್ತೆ. ನೆಕ್ಸ್ಟು ಟ್ರೈನಿಂಗ್ ಕಸ್ಟಮರ್ ಲಾಯಲ್ಟಿ ಆ್ಯಂಡ್ ಮಾರ್ಕೆಟ್ ಶೇರ್ ಅನ್ನೋದು ಇದು ಕೂಡ ಎಕ್ಸ್ಪೆನ್ಸಸ್ ರಿಕಗ್ನೈಸ್ಡ್ ಆ್ಯಸ್ ಆ್ಯನ್ ಎಕ್ಸ್ಪೆನ್ಸಸ್ ವೆನ್ ಇನ್ಕರ್ಡ್ ಅನ್ನೋದ್ರೊಳಗೆ ಬರುತ್ತೆ ಓಕೆನಾ. ಇಲ್ಲಿ ತಗೊಳ್ರಿ ಟ್ರೈನಿಂಗ್ ಕಸ್ಟಮರ್ loyalty and market share ಓಕೆನಾ. ಈಗ ನೆಕ್ಸ್ಟು ಯಾನ್ ಇನ್ ಹೌಸ್ ಜನರೇಟೆಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನೋದು ಇದು ಕೂಡ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಬರುತ್ತೆ ಓಕೆನಾ. ದಿಸ್ ಈಸ್ ತಗೊಳ್ರಿ ಇಲ್ಲಿ ಯಾನ್ ಇನ್ ಹೌಸ್ generated accounting software ನೆಕ್ಸ್ಟು ಲೈಸೆನ್ಸಿಂಗ್ ಲಾಯಲ್ಟಿ ಆ್ಯಂಡ್ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅನ್ನೋದು ಕೂಡ ಇದರಲ್ಲೇ ಬರುತ್ತೆ ಓಕೆನಾ. ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಬರುತ್ತೆ ಓಕೆನಾ.
ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಒಳಗೆ ಬರುತ್ತೆ. ನೆಕ್ಸ್ಟು ಫೋರ್ತ್ ಒನ್, ಇದು ಆಪ್ರೇಟಿಂಗ್ ಆ್ಯಂಡ್ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನೋದು ಕೂಡ ಇದರಲ್ಲೇ ಬರುತ್ತೆ. ಆಪ್ರೇಟಿಂಗ್ ಆ್ಯಂಡ್ ಬ್ರಾಡ್ಕಾಸ್ಟ್ ಇದರಲ್ಲೇ ಬರುತ್ತೆ. ಬ್ರಾಡ್ಕಾಸ್ಟ್ ರೈಟ್ಸ್ ಅಂತಂದು. ಅಷ್ಟು ಫಿಫ್ತ್ ಒನ್ನು, ಗುಡ್ ವಿಲ್ ಪರ್ಚೇಸ್ಡ್ ಇನ್ ಎ ಬಿಸ್ನೆಸ್ ಕಾಂಬಿನೇಷನ್, ಇದು ಕೂಡ ಇದರಲ್ಲೇ ಬರುತ್ತೆ. ಗುಡ್ ವಿಲ್ ಪರ್ಚೇಸ್ಡ್ ಇನ್ ಎ ಕಾಂಬಿನೇಷನ್. ಓಕೆನಾ. ನೆಕ್ಸ್ಟು ಸಿಕ್ಸ್ತ್, ಎ ಕಂಪನಿ ಡೆವಲಪ್ಡ್ ಪೇಟೆಂಟ್ ಡ್ರಗ್ ಅಪ್ರೂವ್ಡ್ ಫಾರ್ ಮೆಡಿಕಲ್ ಯೂಸ್ ಅಂತ ಇದೆಯಲ್ಲ, ಇದು ಕೂಡ ಇದರಲ್ಲೇ ಬರುತ್ತೆ. ಓಕೆನಾ. ಎ ಕಂಪನಿ ಡೆವಲಪ್ಡ್ ಪೇಟೆಂಟ್ ಡ್ರಗ್ ಮೆಡಿಕಲ್ ಡ್ರಗ್ ಅಪ್ರೂವ್ಡ್ ಫಾರ್ ಮೆಡಿಕಲ್ ಯೂಸ್. ಓಕೆನಾ. ನೆಕ್ಸ್ಟು ಎ ಲೈಸೆನ್ಸ್ ಟು ಮ್ಯಾನುಫ್ಯಾಕ್ಚರ್ ಇದು ಕೂಡ ಇಲ್ಲಿ ಬರುತ್ತೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್, ಇನ್ನೂ ಒಂದು ಬಿಟ್ಟು ನೋಡು ತಗೊಳ್ರಿ. ಇನ್ನೊಂದು ದ ಡಿಸೈನ್ ಆಫ್ ಎ ಪಿಲೋಟ್ ಪ್ಲ್ಯಾನ್ ಅಂತ, ಅದು ಇದು ಫಿಫ್ತ್ ಪಾಯಿಂಟ್ ಇರೋದು ನೋಡ್ರಿ. ಸೆವೆಂತ್ ಒನ್ ತಗೊಳ್ರಿ. ದಿ ಡಿಸೈನ್ ಪಿಲೋಟ್ ಪ್ಲ್ಯಾಂಟ್ ಅಂತ, ಇದು ಕೂಡ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಬರುತ್ತೆ. ನೆಕ್ಸ್ಟು 8 ಪಾಯಿಂಟ್ ತಗೊಳ್ರಿ. ಎ ಲೈಸೆನ್ಸ್ ಟು ಮೇಂಟೈನ್ ಲೈಸೆನ್ಸ್ ಟು manufacture a stored by means of a government grant. ಇದು ಕೂಡ ಇಲ್ಲಿ ಬರುತ್ತೆ. ಓಕೆನಾ. ಇಲ್ಲಿ ಪ್ಲೇಸ್ ಇಲ್ಲ, ಇಲ್ಲಿ ಬರ್ತೀನಿ. ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ. ನೆಕ್ಸ್ಟು ಥರ್ಡ್ ಒನ್ನು ಇಲ್ಲಿ ತೊಗೊಳ್ರಿ. ಇದು ಕಾಸ್ಟ್ ಆಫ್ ಕೋರ್ಸ್ ಟೇಕನ್ ಬೈ ಮ್ಯಾನೇಜ್ಮೆಂಟ್ ಇನ್ ಕ್ವಾಲಿಟಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಇದು ಇದರಲ್ಲೇ ಬರುತ್ತೆ. ಅದು ಎಕ್ಸ್ಪೆನ್ಸಸ್ ರೆಕಗ್ನೈಸ್ಡ್ ಆ್ಯಸ್ ದಿ ಎಕ್ಸ್ಪೆನ್ಸಸ್ ವೆನ್ ಇನ್ಕರ್ಡ್, ಯಾವಾಗ ಇನ್ಕರ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ. ಕಾಸ್ಟ್ ಇದಾದಾಗ ಕಾಸ್ಟ್ ಆಫ್ ಕೋರ್ಸ್ taken by management in quality engineering
ಕ್ವಾಲಿಟಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಫೋರ್ತ್ ಒನ್ ಕ್ವಶನ್ ಓಕೆನಾ. ಟೆಲಿವಿಷನ್ advertisement that will be stimulate the sales in the technology industry. ಓಕೆನಾ. ದಿಸ್ ಈಸ್ ಪಾಯಿಂಟ್ಸ್ ಓಕೆನಾ. ಅಲ್ಲಿ ಎಷ್ಟು 12 ಪಾಯಿಂಟ್ಸ್ ಕೊಟ್ಟಿದ್ದಾನಲ್ಲ, ಯಾವುದಕ್ಕೆ ಸಂಬಂಧಪಟ್ಟತ್ತೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಕೆಳಗಡೆ ಕೊಟ್ಟಿದ್ದಾನಲ್ಲ. ಕ್ಯಾಪಿಟಲೇಷನ್ ಮತ್ತು ಯಾವಾಗ ಇನ್ಕರ್ಡ್ ಆಗುತ್ತೆ ಎಕ್ಸ್ಪೆನ್ಸಸ್ ರೆವೆನ್ಯೂ ಅನ್ನೋದ್ರ ಬಗ್ಗೆ ನಾವು ಗುರುತಿಸ್ಬೇಕು, ಐಡೆಂಟಿಫಿಕೇಷನ್ ಮಾಡಬೇಕಾಗಿರುತ್ತೆ. ಫಸ್ಟ್ ಒನ್ ಕೊಟ್ಟಿದ್ದಾನಲ್ಲ, ಪ್ರೀ ಆಪ್ರೇಟಿಂಗ್ ಕಾಸ್ಟ್ ಆಫ್ ಎ ಬಿಸ್ನೆಸ್ ಫೆಸಿಲಿಟೀಸ್ ಅಂತಿದೆ. ಅದು ಎದುರಾಗಿ ಬರುತ್ತೆ ಅಂತಂದ್ರಿನ ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ರೆಕಗ್ನೈಸ್ಡ್ ಆ್ಯಸ್ ಎ ಎಕ್ಸ್ಪೆನ್ಸಸ್ ವೆನ್ ಯಾವಾಗ ಇನ್ಕರ್ಡ್ ಆಗುತ್ತೆ, ಪ್ರೀ ಆಪ್ರೇಟಿಂಗ್ ಕಾಸ್ಟ್ ಆಫ್ ಎ ಬಿಸ್ನೆಸ್ ಫೆಸಿಲಿಟೀಸ್ ಇದಾದ ಮೇಲೆ ಅದಕ್ಕೆ ಸಂಬಂಧಪಡುತ್ತೆ ಯಾವಾಗ ಇನ್ಕರ್ಡ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಲಿಜಿಬಲ್ ಫಾರ್ ಕ್ಯಾಪಿಟಲೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಳಗೆ ಸೆಕೆಂಡ್ ಒನ್ ಇದೆಲ್ಲ ರಿಸಿಪ್ಸ್ಕ್ರಿಟ್ ಫಾರ್ಮುಲಾ ಮಾಡೆಲ್ಸ್ ಆ್ಯಂಡ್ ಡಿಸೈನ್ಸ್ ಪ್ರೊಟೋಟೈಪ್ ಅಂತ ಕೊಟ್ಟಿದ್ದಾನೆ. ಅದು ಸೆಕೆಂಡ್ ಒನ್ ಇದರಲ್ಲೇ ಬರುತ್ತೆ. ಇನ್ ಹೌಸ್ ಜನರೇಟೆಡ್ ಅಕೌಂಟಿಂಗ್ ಸಾಫ್ಟ್ವೇರ್ ದಿಸ್ ಈಸ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೇಷನ್ಸ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಓಕೆನಾ. ಲೈಸೆನ್ಸಿಂಗ್ ರಾಯಲ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಸ್ಟಿಲ್ ಅಗ್ರಿಮೆಂಟ್ ಓಕೆನಾ. ದಿಸ್ ಈಸ್ ಆಲ್ಸೋ ಕ್ಯಾಪಿಟಲೇಷನ್. ಟ್ರೈನಿಂಗ್ ಕಸ್ಟಮರ್ ರಾಯಲ್ಟಿ ಆ್ಯಂಡ್ market share is expenses ಓಕೆನಾ. ನೆಕ್ಸ್ಟ್ ಒನ್ ಈಸ್ ದಿ ಡಿಸೈನ್ ಪಿಲೋಟ್ ಪ್ಲಾಂಟ್ ಈಸ್ ಆಲ್ಸೋ ಕ್ಯಾಪಿಟಲೇಷನ್. ನೆಕ್ಸ್ಟ್ ಆಪರೇಟಿಂಗ್ ಆ್ಯಂಡ್ ಬ್ರಾಡ್ ಕಾಸ್ಟ್ ರೇಟ್ಸ್ ಓಕೆನಾ. ದಿಸ್ ಆಲ್ಸೋ ಎಲಿಜಿಬಲ್ ಫಾರ್ ಕ್ಯಾಪಿಟಲೇಷನ್ ಆ್ಯಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಗುಡ್ವಿಲ್ ರಿಸೀವ್ಡ್ ಇನ್ ಎ ಕಾಂಬಿನೇಷನ್ ಓಕೆನಾ. ಕಾಂಬಿನೇಷನ್ ಆಲ್ಸೋ ದಿಸ್ ಈಸ್ ಓಕೆನಾ. ನೆಕ್ಸ್ಟ್ ಎ ಕಂಪನಿ ಡೆವಲಪ್ಡ್ ಪೇಟೆಂಟ್ ಡ್ರಗ್ ಎ ಪ್ರಾಫಿಟ್ purchase of medical uses okay. this one. Next 8 one, a license to manufacture a storage by means of a government grant okay na. Next cost of a course taken by management in quality engineering management, these also expenses. Fourth one, a television advertisement management advertisement that will stimulate the sales in the technology industry, this one also expenses recognized as an expenses when incurred okay na. ಇದು ಇಷ್ಟು ಬಂದು 2 ನಂಬರ್ 2 ಕ್ವಶನ್ ಒಳಗೆ A1 ಇಷ್ಟು ಬರೆದ್ರೆ ನೀವು ಮುಗೀತು ಓಕೆನಾ. ಈಸಿ ಇದೆ ಕ್ವಶನ್ನು, ಆನ್ಸರ್ ಕೂಡ ಈಸಿನೇ ಮಾಡ್ಬೋದು ಓಕೆನಾ. ನಿಮಗೆ ಇಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್ ಬರುತ್ತೆ. ಇನ್ನು 7 ಮಾರ್ಕ್ಸನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊತ ಹೋಗ್ತೀನಿ ಓಕೆನಾ. ಹೆವಿ ಆಗುತ್ತೆ ನಿಮ್ಗೆ ಕೂಡ ಕೇಳೋಕೆ ಕೂಡ ಓಕೆನಾ. ನಾನು ಹೇಳಿದ್ನಲ್ವ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲಿಗೆ ಕಮೆಂಟ್ ಲೈಕ್ ಮಾಡಿರಿ ಮತ್ತು ಓಕೆನಾ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.